ವೀಕ್ಷಕರೇ ನಮಸ್ಕಾರ. ಈ ದಿನ .comಗೆ ಸ್ವಾಗತ. ನಾನು ಮನೋಜ್. ಕಷ್ಟಪಟ್ಟು ಓದಿ ಸರ್ಕಾರಿ ಕೆಲಸವನ್ನು ಹಿಡಿಯಲೇಬೇಕೆಂದು ಮನೆಯಿಂದ ದೂರವಿದ್ದು ದೂರದ ಧಾರವಾಡಕ್ಕೆ, ಬೆಂಗಳೂರಿಗೆ, ಬೆಳಗಾವಿಗೆ, ಬಿಜಾಪುರಕ್ಕೆ ಹೀಗೆ ಗ್ರಾಮಗಳಿಂದ ನಗರ ಪಟ್ಟಣಗಳಿಗೆ ಬಂದಂಥ ಲಕ್ಷಾಂತರ ಉದ್ಯೋಗ ಆಕಾಂಕ್ಷಿಗಳ ನೋವಿನ ಕಟ್ಟೆ ಇವತ್ತು ಹೊಡೆದಿದೆ. ಇವತ್ತು ಧಾರವಾಡದಲ್ಲಿ ಎಲ್ಲಿ ನೋಡಿದರೂ ಜನಸಾಗರ. ಅಲ್ಲಿದ್ದವರೆಲ್ಲರೂ ಯುವಕರು. ಸುಮಾರು 21ರಿಂದ 35 ವರ್ಷದೊಳಗಿನ ಸಾವಿರಾರು ಯುವಕರು ಬೀದಿಗಿಳಿದು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಇದೊಂದು ಯುವ ಕ್ರಾಂತಿಯ ರೀತಿಯಲ್ಲಿ ನಡೆದಿದೆ. ಧಾರವಾಡದಲ್ಲಿ 50,000ಕ್ಕೂ ಹೆಚ್ಚು ಯುವಕರು ಮತ್ತು ಯುವತಿಯರು ಯಾವುದಾದರೂ ಸರ್ಕಾರಿ ಉದ್ಯೋಗವನ್ನು ಪಡೆಯಲೇಬೇಕೆಂದು ಹಗಲು ರಾತ್ರಿ ಎನ್ನದೇ ಲೈಬ್ರರಿಯಲ್ಲಿ ಓದ್ತಿರ್ತಾರೆ. ಮನೆಯಲ್ಲಿ ಎಷ್ಟೇ ಕಷ್ಟವಿದ್ದರೂ ಸರ್ಕಾರಿ ಉದ್ಯೋಗವನ್ನು ಪಡೆದೇ ವಾಪಸ್ ಊರಿಗೆ ಮರಳಬೇಕು ಎಂಬ ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡು ಬಂದಿರ್ತಾರೆ. ಆದರೆ ನಮ್ಮ ಸರ್ಕಾರಗಳು ಉದ್ಯೋಗ ಕೊಡ್ತೇವೆ ಎಂಬ ಭರವಸೆಯನ್ನು ಕೊಟ್ಟು ಅಧಿಕಾರಕ್ಕೆ ಬಂದು ಈಗ 3 ವರ್ಷ ಕಳೆಯುತ್ತಾ ಬಂದಿದೆ. ಆದರೆ ಒಂದೇ ಒಂದು ಉದ್ಯೋಗದ ನೋಟಿಫಿಕೇಶನ್ ಇದುವರೆಗೂ ಕೂಡ ಆಗಿಲ್ಲ. 1,65,00,000ಕ್ಕೂ ಅಧಿಕ ಕುಟುಂಬಗಳಿಗೆ ಪ್ರತಿ ತಿಂಗಳು 200 ಯೂನಿಟ್ ಉಚಿತ ವಿದ್ಯುತ್ ನೀಡುವ ಗೃಹಜ್ಯೋತಿ ಯೋಜನೆಯಿಂದಾಗಿ ರಾಜ್ಯದ ಮನೆಗಳಲ್ಲಿ ನೆಮ್ಮದಿಯ ಬೆಳಕು ಮೂಡಿದೆ. ವಿದ್ಯುತ್ ಬಿಲ್ ಹೊರೆ ತಪ್ಪಿ ಉಳಿತಾಯ ಮನೆ ಮಾಡಿದೆ. ನಾಡಿನ ಮನೆ ಮನಗಳಲ್ಲಿ ಭರವಸೆ ಬೆಳಗುತ್ತಿದೆ. ನಾವು ನುಡಿದಂತೆ ನಡೆದಿದ್ದೇವೆ. ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ಗ್ಯಾರಂಟಿ ಸರ್ಕಾರಕ್ಕೆ 1000 ದಿನಗಳು, ನನಸಾಗಿದೆ ಕೋಟಿ ಕನಸುಗಳು. ಇನ್ನು ಪ್ರತಿ ಸಲ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಸಾವಿರಾರು ಉದ್ಯೋಗಗಳು ಖಾಲಿ ಇವೆ, ಇನ್ನೇನು ಕೆಲವೇ ದಿನಗಳಲ್ಲಿ ಕರೀತೇವೆ ಅಂತ ಆಸೆಯನ್ನು ತೋರಿಸ್ತಾರೆ ನಮ್ಮ ಗೃಹ ಸಚಿವರು. ಆದರೆ 3 ವರ್ಷ ಕಳೀತಾ ಬಂದರೂ ಒಂದೇ ಒಂದು ಪೊಲೀಸ್ ಇಲಾಖೆಯ ಹುದ್ದೆಯನ್ನು ತೆಗೆದುಕೊಂಡಿಲ್ಲ. ಇನ್ನು ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಪೋಸ್ಟ್ ಖಾಲಿ ಇದೆ ಅನ್ನೋದನ್ನು ಮುಂದೆ ಹೇಳ್ತೀನಿ. ವೀಕ್ಷಕರೇ, ರಾಜಕಾರಣಿಗಳು ಒಂದು ರೀತಿಯಲ್ಲಿ ದಪ್ಪ ಚರ್ಮದವರು ಅಂತಲೇ ಹೇಳ್ಬೋದು. ಅಷ್ಟು ಸುಲಭಕ್ಕೆ ಅವರಿಗೆ ಬಿಸಿ ತಾಗೋದಿಲ್ಲ. ಧಾರವಾಡದಲ್ಲಿ ನಡೆದ ಈ ಪ್ರತಿಭಟನೆ ಇದು ಮೊದಲೇನಲ್ಲ. ಈ ಹಿಂದೆಯೂ ಹಲವು ಸಲ ಧಾರವಾಡ, ಬೆಂಗಳೂರು ಸೇರಿದಂತೆ ನಗರದ ಪ್ರದೇಶಗಳಲ್ಲಿ ಪ್ರತಿಭಟನೆಗಳು ನಡೆದಿವೆ. ಆದರೆ ಈ ಬಾರಿ ನಡೆದ ಪ್ರತಿಭಟನೆಯಿಂದ ವರ್ಷಗಟ್ಟಲೆ ಕೂತು ಓದಿದ್ದಂಥ ಯುವಕರ ದುಃಖದ ಕಟ್ಟೆ ಹೊಡೆದಿದೆ. ಈಗ ನಡೆದ ಹೋರಾಟ ಸರ್ಕಾರಕ್ಕೆ ನಡುಕ ಹುಟ್ಟಿಸುವ ರೀತಿಯಲ್ಲಿ ಉದ್ಯೋಗ ಆಕಾಂಕ್ಷಿಗಳು ಬೀದಿಗಿಳಿದು ಪ್ರತಿಭಟಿಸಿದ್ದಾರೆ. ವಿರೋಧ ಪಕ್ಷಗಳು ಸ್ಥಳಕ್ಕೆ ಬಂದು ಬೆಂಬಲ ಸೂಚಿಸ್ತೇವೆ ಅಂತ ಹೇಳುವಾಗ ಪ್ರತಿಭಟನೆಯಲ್ಲಿದ್ದ ವಿದ್ಯಾರ್ಥಿಗಳು ಅವರಿಗೂ ಬೈದು ಕಳಿಸಿದ್ದಾರೆ. ಆಡಳಿತ ಪಕ್ಷದಲ್ಲಿದ್ದಾಗ ಮಾಡಿದ್ದು ನೀವು ಇದನ್ನೇ, ನೀವಿಲ್ಲಿಗೆ ಬರಬೇಡಿ ಅಂತ ಹೋಗ್ದಿದ್ದಾರೆ. ಗೋ ಬ್ಯಾಕ್ ಅಂತ ಘೋಷಣೆಗಳನ್ನು ಸಹ ಅವ್ರ ವಿರುದ್ಧ ಕೂಗಿದ್ದಾರೆ. ಬಹಳ ಮುಖ್ಯವಾಗಿ ನಮ್ಮ ರಾಜ್ಯದಲ್ಲಿ ಸರ್ಕಾರವೇ ಕೊಟ್ಟಿರುವ ದಾಖಲೆಗಳ ಪ್ರಕಾರ ಖಾಲಿ ಇರುವ ಉದ್ಯೋಗಗಳ ಸಂಖ್ಯೆ ಬರೋಬ್ಬರಿ 2,84,881 ಹುದ್ದೆಗಳು. ಇವೆಲ್ಲವೂ ಖಾಲಿ ಉಳಿದಿರೋದು 2022ರ ನಂತರದಲ್ಲಿ. ಇಲ್ಲಿವರೆಗೂ 2022ರಿಂದ ಒಂದೇ ಒಂದು ನೋಟಿಫಿಕೇಶನ್ ಸಹ ಆಗಿಲ್ಲ. ಇನ್ನು ನಿಮಗೆಲ್ಲ ನೆನಪಿರಬೇಕು, ಕಳೆದ 2 ವರ್ಷದ ಹಿಂದೆ ನಮ್ಮ ರಾಜ್ಯದಲ್ಲಿ KS ಪರೀಕ್ಷೆ ನಡೀತು. ಆ ಪರೀಕ್ಷೆ ಪ್ರಿಲಿಮಿನರಿ ಎಕ್ಸಾಮ್ನಲ್ಲಿ ಕನ್ನಡ ಟ್ರಾನ್ಸ್ಲೇಷನಲ್ಲಿ ಎಷ್ಟು ತಪ್ಪುಗಳಿದ್ವು ಅಂದರೆ ಭಯಂಕರ ತಪ್ಪುಗಳು. ಅದಾದ ನಂತರ ದೊಡ್ಡ ಪ್ರತಿಭಟನೆ ನಡೆಯುತ್ತೆ. ಆ ಪ್ರತಿಭಟನೆಯ ಕಾವು ಹೆಚ್ಚಾದ ನಂತರ ಮತ್ತೆ ಮರುಪರೀಕ್ಷೆ ಮಾಡ್ತೀವಿ ಅಂತ CM ಘೋಷಣೆ ಕೂಡ ಮಾಡ್ತಾರೆ. ಅದು ನಂತರದಲ್ಲಿ ಮತ್ತೆ ಮರುಪರೀಕ್ಷೆ ಆಗುತ್ತೆ. ಆ ಪರೀಕ್ಷೆಯಲ್ಲೂ ತಪ್ಪುಗಳು. ಆದರೆ ಆ ಪರೀಕ್ಷೆ ಮುಗಿದು ಈಗಾಗಲೇ 2 ವರ್ಷ ಕಳೀತಾ ಬಂದಿದೆ. ಇಲ್ಲಿವರೆಗೂ ಅದರ ಫೈನಲ್ ರಿಸಲ್ಟ್ ಬಿಟ್ಟಿಲ್ಲ. ಮೇನ್ಸ್ ಎಕ್ಸಾಮನ್ನು ಬರೆದಾಗಿದೆ, ಇನ್ನೂ ಅದು ರಿಸಲ್ಟ್ ಬಿಟ್ಟಿಲ್ಲ. ಇಂದಲ್ಲ ನಾಳೆ ಬಿಡ್ಬೋದು ಅಂತ ಸಾವಿರಾರು ಅಭ್ಯರ್ಥಿಗಳು ಕಾಯ್ತಾ ಕುಳಿತಿದ್ದಾರೆ. ಇದೆಲ್ಲ ಮಾಡಿರೋದು ಬೇರೆ ಯಾವ ಸಂಸ್ಥೆ ಅಲ್ಲ, KPSC ಎನ್ನುವ ಸರ್ಕಾರಿ ಸಂಸ್ಥೆ. ಇದೊಂದು ಭ್ರಷ್ಟ ಸಂಸ್ಥೆ. ಇದರಿಂದ ನಡೆಯುವ ಎಲ್ಲ ಪರೀಕ್ಷೆಗಳಲ್ಲಿಯೂ ಸಹ ಭ್ರಷ್ಟಾಚಾರ ನಡೀತದೆ ಅಂತ ದೊಡ್ಡ ಮಟ್ಟದಲ್ಲಿ ಇದೇ ವಿದ್ಯಾರ್ಥಿಗಳು ಅದರ ವಿರುದ್ಧ ಬೆಂಗಳೂರಿನಲ್ಲಿ ಪ್ರತಿಭಟನೆ ನಡೆಸಿದ್ದೂ ಇದೆ. ಅದಕ್ಕಾಗಿ ಅನೇಕ ಪರೀಕ್ಷೆಗಳನ್ನು KEA ಅಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ನಡೆಸಬೇಕು ಅಂತ ಸರ್ಕಾರವೇ ಹೇಳಿದೆ. ಅಂದರೆ ಉದ್ಯೋಗಗಳನ್ನು ಕೊಡುವ ಸರ್ಕಾರಗಳಿಗೆ ಈ ಸಂಸ್ಥೆಯ ಬಗ್ಗೆ ಒಂದು ರೀತಿಯ ಅಪನಂಬಿಕೆ ಇದ್ದಿದ್ದು ಹೌದು. ಇನ್ನು ಧಾರವಾಡದಲ್ಲಿ ಜುಬ್ಲಿ ಸರ್ಕಲ್ ಅಂತ ಒಂದಿದೆ, ಬಹಳ ದೊಡ್ಡ ಸರ್ಕಲ್. ಅಲ್ಲಿ ಇಂದು ಪ್ರತಿಭಟನೆ ನಡೆದಿದೆ. ಸರಿಸುಮಾರು 10,000ಕ್ಕೂ ಹೆಚ್ಚು ಅಭ್ಯರ್ಥಿಗಳು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಅಲ್ಲಿದ್ದ ವಿದ್ಯಾರ್ಥಿಗಳು ಏನು ಹೇಳಿದ್ದಂದರೆ, ನಮ್ಮ ಕುಟುಂಬಗಳಿಗೆ ನಾವೇ ಭರವಸೆ, ನಾವು ಉದ್ಯೋಗಗಳನ್ನು ಪಡೆದೇ ಮರಳಿ ಊರಿಗೆ ಹೋಗಬೇಕು ಅಂತ ಹೇಳಿ ಬಂದಿದ್ದೇವೆ. ಈಗ ಖಾಲಿ ಕೈಯಲ್ಲಿ ಊರಿಗೆ ಹೋದರೆ ಬೈತಾರೆ. ಧಾರವಾಡಕ್ಕೆ ಬಂದು 5 ವರ್ಷ ಆಯಿತು. ಒಂದೊತ್ತಿನ ಊಟಕ್ಕೆ ಒದ್ದಾಡ್ತಾ ಇದ್ದೀವಿ. ನಾವು ನಿದ್ದೆ ಇಲ್ಲದೆ ಎಷ್ಟೋ ರಾತ್ರಿಗಳು ಓದಿದ್ದೇವೆ. ಸರ್ಕಾರಗಳು ಬರೀ ಹುಸಿ ಭರವಸೆಯನ್ನು ಕೊಡ್ತಿದ್ದಾರೆ. ನಿಮ್ಮ ಯಾವ ಯುವ ನಿಧಿ ಬೇಡ, ನಮಗೆ ಉದ್ಯೋಗವನ್ನು ಕೊಡಿ ಅಂತ ಹೇಳಿ ಕಣ್ಣೀರನ್ನು ಹಾಕ್ತಿದ್ದಾರೆ. ಹಾಗೆ ಇನ್ನೊಬ್ಬ ವಿದ್ಯಾರ್ಥಿ, ಸರ್ಕಾರದವರು ಹೊಟ್ಟೆಗೆ ಅನ್ನ ತಿನ್ನಲ್ಲ ಸರ್, ದಿನದಿಂದ ದಿನಕ್ಕೆ ಬೆಲೆ ಏರಿಕೆ ಆಗ್ತಿದೆ, ಇಲ್ಲಿ ಬದುಕೋದು ಕಷ್ಟ ಆಗ್ತಿದೆ, ನ್ಯಾಯಾಂಗವೇ ಹೇಳಿದೆ ನೇಮಕಾತಿ ಪ್ರಕ್ರಿಯೆ ಆರಂಭ ಮಾಡಿ ಅಂತ. ಆದರೆ ಸರ್ಕಾರದವರು
ಚುನಾವಣೆ ಬಂದಾಗ ಮಾತ್ರ ನೇಮಕಾತಿ ಪ್ರಕ್ರಿಯೆ ಆರಂಭ ಮಾಡಬೇಕು ಅಂತ ಕಾಯ್ತಾ ಕೂತಿರಂಗೆ ಕಾಣ್ತಿದೆ. ಕೆಲಸ ಕೊಡಲಿಲ್ಲವೆಂದರೆ ನಾವು ಸತ್ತೋಗ್ತೇವೆ ಅಂತ ತಮ್ಮ ನೋವನ್ನು ತೋಡ್ಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ಇನ್ನೊಬ್ಬ ಉದ್ಯೋಗ ಆಕಾಂಕ್ಷಿ, MLAಗಳು ವಿದೇಶಕ್ಕೆ ಹೋಗ್ಬೇಕು ಅಂದರೆ ದುಡ್ಡಿರುತ್ತೆ, ಆದರೆ ಉದ್ಯೋಗ ಕೊಡಿ ಅಂದರೆ ಮಾತ್ರ ದುಡ್ಡಿರಲ್ಲ. ನಿಮ್ಮ ಗ್ಯಾರಂಟಿಗಳು ಏನು ಬೇಡ, ನಮಗೆ ಉದ್ಯೋಗವನ್ನು ಕೊಡಿ, ನಾವೇ ನಮ್ಮ ಕುಟುಂಬಗಳಿಗೆ ನಮ್ಮ ಮನೆಗೆ ಗ್ಯಾರಂಟಿ ಆಗ್ತೀವಿ ಅಂತ ಹೇಳ್ತಾರೆ. ವೀಕ್ಷಕರೇ, ಇದು ಕೇವಲ ಒಬ್ಬರಿಬ್ಬರ ವಿದ್ಯಾರ್ಥಿಗಳ ಮತ್ತು ಉದ್ಯೋಗ ಆಕಾಂಕ್ಷಿಗಳ ನೋವಲ್ಲ. ಅಲ್ಲಿ ಸೇರಿದ್ದ ಸಾವಿರಾರು ಯುವಕರು ಯುವತಿಯರ ಮನದಾಳದ ನೋವು. ಒಂದು ಸಣ್ಣ ಮಟ್ಟದಲ್ಲಿ ಪ್ರತಿಭಟನೆ ಮಾಡಬೇಕು ಅಂತ ಅಕ್ಸಾ ಅನ್ನುವ ವಿದ್ಯಾರ್ಥಿ ಸಂಘಟನೆ ಕರೆ ಕೊಟ್ಟಿರುತ್ತೆ. ಆದರೆ ಬೆಳಗ್ಗೆ 10 ಗಂಟೆ 11 ಗಂಟೆ ಸುಮಾರಿಗೆ ನೋಡ್ತಾ ಸಾವಿರಾರು ವಿದ್ಯಾರ್ಥಿಗಳು ಜಮಾವಣೆಗೊಳ್ತಾರೆ. ಎಷ್ಟೋ ಹೊತ್ತಾದ ಮೇಲೆ BJPಯವರು ಆ ಸ್ಥಳಕ್ಕೆ ಎಂಟ್ರಿ ಕೊಡ್ತಾರೆ. ಅಷ್ಟೊತ್ತಿಗಾಗಲೇ ವಿದ್ಯಾರ್ಥಿಗಳ ಪ್ರತಿಭಟನೆಯ ಕಿಚ್ಚು ಮುಗಿಲು ಮುಟ್ಟಿರುತ್ತೆ. ವಿದ್ಯಾರ್ಥಿಗಳ ಸಂದೇಶ ಸ್ಪಷ್ಟವಾಗಿರುತ್ತೆ. ಇಲ್ಲಿ ಯಾವುದೇ ರಾಜಕೀಯಕ್ಕೆ ಅವಕಾಶವಿಲ್ಲ, ನೀವು ವಾಪಸ್ ಹೋಗಿ, ನಿಮ್ಮ ಹಣೆ ಬರಹವು ಅಷ್ಟೇ ಅಂತ ಚೀಮಾರಿಯನ್ನು BJPಯವರಿಗೆ ಹಾಕ್ತಾರೆ. ಪೊಲೀಸರು ವಿದ್ಯಾರ್ಥಿ ಮುಖಂಡರ ಜೊತೆ ವಾಗ್ವಾದಗಳು ನಡೀತವೆ. ಸ್ಥಳಕ್ಕೆ ಹುಬ್ಬಳ್ಳಿ ಧಾರವಾಡ ಕಮಿಷನರ್ ಶಶಿಕುಮಾರ್ ಸಹ ಬರ್ತಾರೆ. ಜಿಲ್ಲಾಧಿಕಾರಿಗಳು ಸಹ ಸ್ಥಳಕ್ಕೆ ಬರ್ತಾರೆ. ವಿದ್ಯಾರ್ಥಿಗಳು ನೇರವಾಗಿ ಅವರಿಗೆ, ನಮ್ಮ ಮನವಿಗಳನ್ನು ನೀವು ಕಸದ ಬುಟ್ಟಿಗೆ ಎಸಿತೀರಾ, ಅದಕ್ಕೆ ಸರ್ಕಾರದ ಸಚಿವರು ಯಾರಾದರೂ ಇಲ್ಲಿ ಸ್ಥಳಕ್ಕೆ ಬರಬೇಕು ಅಂತ ಆಗ್ರಹ ಮಾಡ್ತಾರೆ. ವಿದ್ಯಾರ್ಥಿ ಸಂಘಟನೆಯ ನಾಯಕರನ್ನ ವಶಕ್ಕೆ ಪಡೆಯಲಾಗ್ತದೆ. ಹೀಗೆ ಪ್ರತಿಭಟನೆ ಸರ್ಕಾರದ ನಿದ್ದೆಗೆಡಿಸಿದೆ. ತಕ್ಷಣದ ನೆಪ ಮಾತ್ರಕ್ಕೆ ಎಂಬಂತೆ ಈಗ 56,000 ಹುದ್ದೆಗಳನ್ನು ನೇಮಕ ಮಾಡ್ತೀವಿ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಎಷ್ಟು ಬೇಗ ಜಾರಿ ಆಗ್ತದೆ ಅನ್ನೋದನ್ನ ನಾವು ಕಾದು ನೋಡಬೇಕಾಗಿದೆ. ಈಗ ಮುಖ್ಯವಾಗಿ ಸರ್ಕಾರವೇ ಕೊಟ್ಟಿರುವ ಮಾಹಿತಿ ಪ್ರಕಾರ ಯಾವ ಇಲಾಖೆಯಲ್ಲಿ ಎಷ್ಟು ಉದ್ಯೋಗಗಳು ಖಾಲಿ ಇವೆ ಅಂತ ಒಂದಷ್ಟು ಇಲಾಖೆಗಳನ್ನು ಪಟ್ಟಿ ಮಾಡಿದ್ದೀನಿ, ಹೇಳ್ತೀನಿ ಕೇಳಿ. ಕೃಷಿ ಇಲಾಖೆಯಲ್ಲಿ ಸುಮಾರು 6,876 ಹುದ್ದೆಗಳು. ಪಶುಸಂಗೋಪನೆ ಇಲಾಖೆಯಲ್ಲಿ 11,020 ಹುದ್ದೆಗಳು. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ 8,525 ಹುದ್ದೆಗಳು. ಇನ್ನು ಸಹಕಾರ ಇಲಾಖೆಯಲ್ಲಿ 4,726 ಹುದ್ದೆಗಳು. ಇನ್ನು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಯಲ್ಲಿ 6,190 ಹುದ್ದೆಗಳು. ಇನ್ನು ಮೀನುಗಾರಿಕೆ ಇಲಾಖೆಯಲ್ಲಿ 1,000 ಹುದ್ದೆಗಳು. ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಲ್ಲಿ 1,442 ಉದ್ಯೋಗಗಳು. ಇನ್ನು ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ 37,572. ನಿಮಗೆಲ್ಲರಿಗೂ ಕರೆಕ್ಟಾಗಿ ಕೇಳಿಸಿದೆ ಅನ್ಕೊತೀನಿ. ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ಸುಮಾರು 37,000 ಹುದ್ದೆಗಳು. ಇನ್ನು ಬಹಳ ಮುಖ್ಯವಾಗಿ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ 79,000 ಹುದ್ದೆಗಳು. ಅತಿ ಹೆಚ್ಚು ಉದ್ಯೋಗ ಖಾಲಿ ಇರುವಂಥ ಕ್ಷೇತ್ರ ಯಾವುದು ಅಂದರೆ ಶಾಲಾ ಶಿಕ್ಷಣ ಇಲಾಖೆ. ಸಚಿವರು ಮಧು ಬಂಗಾರಪ್ಪನವರು ಪ್ರತಿ ಸರಿ ಹೇಳ್ತಾರೆ, ನಾವು ಶಾಲಾ ಶಿಕ್ಷಕರನ್ನ ನೇಮಕ ಮಾಡ್ಕೊಳ್ತೀವಿ ಅಂತ. ಆದರೆ ನಿಮ್ಮ ಕಣ್ಣು ಮುಂದೆಯೇ ಇರುವ ಈ ದಾಖಲೆ, ನಿಮ್ಮ ಕಣ್ಣು ಮುಂದೆಯೇ ಇರುವ ಈ ಅಂಕಿಅಂಶ 79,000 ಹುದ್ದೆಗಳು ಯಾವಾಗ ಭರ್ತಿ ಮಾಡ್ತಾರೆ ಸ್ವಾಮಿ? ಇನ್ನು ಕಂದಾಯ ಇಲಾಖೆಯಲ್ಲಿ 10,000 ಹುದ್ದೆಗಳು. ಇನ್ನು ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ 10,504 ಹುದ್ದೆಗಳು. ಹೀಗೆ ಇನ್ನೂ ಹಲವು ಇಲಾಖೆಗಳಲ್ಲಿ ಸಾವಿರಾರು ಉದ್ಯೋಗಗಳು ಖಾಲಿ ಇವೆ. ಇವೆಲ್ಲವೂ ಸಹ 2022ರಿಂದ ಈಚೆಗೆ ಭರ್ತಿಯೇ ಮಾಡಿಲ್ಲ. ಅಟ್ಲೀಸ್ಟ್ ಉದ್ಯೋಗಕ್ಕಾಗಿ ಯಾವುದೇ ನೋಟಿಫಿಕೇಶನ್ ಸಹ ಕರೆದಿಲ್ಲ. ನಾನು ಮೊದಲೇ ಹೇಳಿದಾಗೆ ಸರ್ಕಾರಗಳು ದಪ್ಪ ಚರ್ಮದಿಂದ ಕೂಡಿರ್ತವೆ. ಇಷ್ಟೊಂದು ಉದ್ಯೋಗಗಳು ಖಾಲಿ ಇದ್ದಾಗಿಯೂ ಏನೂ ಇಲ್ಲವೆಂಬಂತೆ ಸಾಧನೆಗಳ ಕಾರ್ಯಕ್ರಮ ಮಾಡ್ತದೆ. ಮೊನ್ನೆ 1000 ದಿನಗಳ ಕಾರ್ಯಕ್ರಮವನ್ನು ಇದೇ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಆದರೆ ಈಗ ಲಕ್ಷಾಂತರ ಉದ್ಯೋಗ ಆಕಾಂಕ್ಷಿಗಳನ್ನು ಬೀದಿಗೆ ತಳ್ಳಿದೆ. ಇದು ಕೇವಲ ಕಾಂಗ್ರೆಸ್ ಸರ್ಕಾರದ ತಪ್ಪು ಮಾತ್ರವಲ್ಲ, ಈ ಹಿಂದೆ ಇದ್ದ BJPಯೂ ಇದೇ ರೀತಿಯಲ್ಲಿ ನಡೆದುಕೊಂಡಿದೆ. ಆದರೆ ಸಿದ್ದರಾಮಯ್ಯನವರ ಮೇಲೆ ಭರವಸೆಯನ್ನು ಇಟ್ಟು ರಾಜ್ಯದ ಜನತೆ 136 ಸೀಟನ್ನು ಗೆಲ್ಲಿಸುವಲ್ಲಿ ಈ ಯುವಕರ ಪಾತ್ರವೂ ಹೆಚ್ಚಿದೆ. ಇಲ್ಲಿ ಬಡವರೇ ಜಾಸ್ತಿ ಸ್ವಾಮಿ. ಯಾವುದಾದ್ರೂ ಒಂದು ಸರ್ಕಾರಿ ಕೆಲಸವನ್ನು ಪಡಿಲೇಬೇಕು ಎಂಬ ಹಠದಿಂದ, ನೋವಿನಿಂದ, ಕಷ್ಟದಿಂದ ಈ ಉದ್ಯೋಗ ಆಕಾಂಕ್ಷಿಗಳು ಬದುಕನ್ನು ದೂಡ್ತಿರ್ತಾರೆ. ಬಹಳ ಮುಖ್ಯವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು, ನಾವು ಎಲ್ಲ ಪರೀಕ್ಷೆಗಳಿಗೂ ಇಂತಿಷ್ಟು ವಯೋಮಿತಿ ಅಂತ ಇರ್ತದೆ. ಆ ವಯಸ್ಸು ದಾಟಿ ಹೋದರೆ ಮತ್ತೆ ಪರೀಕ್ಷೆಯೂ ಸಿಗುವುದಿಲ್ಲ, ಆ ವಯಸ್ಸು ವಾಪಸ್ ಬರೋದಿಲ್ಲ. ಇದು ಕೇವಲ ರಾಜ್ಯ ಸರ್ಕಾರದ ಸಮಸ್ಯೆ ಮಾತ್ರವಲ್ಲ, ಕೇಂದ್ರದಲ್ಲಿಯೂ ಸರಿಸುಮಾರು 9 ಲಕ್ಷಕ್ಕೂ ಹೆಚ್ಚಿನ ಹುದ್ದೆಗಳು ಖಾಲಿ ಇವೆ. ರೈಲ್ವೆ ಇಲಾಖೆಯಲ್ಲಿಯೇ ಸರಿಸುಮಾರು 90,000ದಿಂದ 1 ಲಕ್ಷ ಹುದ್ದೆಗಳ ಖಾಲಿ ಇವೆ. ಕೇಂದ್ರದಲ್ಲಿಯೂ ಇದೇ ಹಣೆಬರ, ರಾಜ್ಯದಲ್ಲಿಯೂ ಇದೇ ಹಣೆಬರ. ಒಟ್ಟಾರೆ ಇದರಿಂದ ನಲುಗಿ ಹೋಗ್ತಾ ಇರೋದು ನಿಮ್ಮಂಥ ವಿದ್ಯಾರ್ಥಿಗಳು ಮಾತ್ರ. ಈ ಸಂಕಷ್ಟ ಬೇಗ ದೂರ ಆಗಬೇಕು. ಕಷ್ಟಪಟ್ಟು ಓದಿದ ಎಲ್ಲರಿಗೂ ಉದ್ಯೋಗ ಸಿಗುವಂತಾಗಬೇಕು. ರಾಜ್ಯ ಸರ್ಕಾರಗಳಾಗಿರ್ಬೋದು, ಕೇಂದ್ರ ಸರ್ಕಾರಗಳಾಗಿರ್ಬೋದು, ಜವಾಬ್ದಾರಿಯಿಂದ ನಡೆದುಕೊಳ್ಬೇಕು. ವೀಕ್ಷಕರೇ, ಈ ವಿಡಿಯೋದ ಕುರಿತು ನಿಮಗೇನು ಅನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇದೇ ರೀತಿಯ ಸಾಕಷ್ಟು ವಿಡಿಯೋಗಳಿಗಾಗಿ ಇದನ್ನ.com ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಬೆಂಬಲಿಸಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದನ್ನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.